ಏಪ್ರಿಲ್ 17 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ 1 ನಿಮಿಷ ನಿಲ್ಲಿ. ಮಾರ್ಕಸ್ ಅರೇಲಿಯಸ್ ಹೇಳಿದ್ದಾರೆ, ನಿಮ್ಮ ಆತ್ಮವು ನಿಮ್ಮ ಆಲೋಚನೆಗಳ ಬಣ್ಣವನ್ನು ಪಡೆಯುತ್ತದೆ. ಈಗ ನಿಮ್ಮ ಮನಸ್ಸಿನ ಬಣ್ಣ ಯಾವುದು? ನಾವು ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ನಕಾರಾತ್ಮಕತೆ ಮತ್ತು ಹೋಲಿಕೆಗಳನ್ನು ನೋಡುತ್ತಾ ಕಳೆಯುತ್ತೇವೆ. ನಮಗೆ ಆತಂಕ ಏಕೆ ಎಂದು ನಾವು ಆಶ್ಚರ್ಯಪಡುತ್ತೇವೆ. ಆದರೆ ನಾವು ನೋಡುವ ಪ್ರತಿಯೊಂದು ಪೋಸ್ಟಿನಿಂದ ನಮ್ಮ ಆತ್ಮಕ್ಕೆ ಆ ಬಣ್ಣವನ್ನೇ ಹಚ್ಚುತ್ತಿದ್ದೇವೆ. ಮಾನಸಿಕ ಫಿಲ್ಟರ್ ತಂತ್ರವನ್ನು ಬಳಸಿ. ಯಾವುದೇ ಆಲೋಚನೆಯನ್ನು ಒಳಗೆ ಬಿಡುವ ಮೊದಲು ಕೇಳಿ, ನನ್ನ ಆತ್ಮವು ಈ ಬಣ್ಣದಲ್ಲಿರಬೇಕೆಂದು ನಾನು ಬಯಸುತ್ತೇನೆಯೇ? ನಿಮ್ಮ ಗಮನದ ಕಾವಲುಗಾರರಾಗಿರಿ. ಸುಂದರ ಜೀವನಕ್ಕಾಗಿ ಸುಂದರ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ. ಇಂದು ನಿಮ್ಮ ಮನಸ್ಸಿನಲ್ಲಿರುವ ಒಂದು ಸಕಾರಾತ್ಮಕ ಆಲೋಚನೆ ಯಾವುದು? ಕಮೆಂಟ್ ಮಾಡಿ. ಏಪ್ರಿಲ್ 18 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನಮ್ಮಲ್ಲಿ ಹೆಚ್ಚಿನವರು ಗೊಂದಲವನ್ನು ನೋಡುತ್ತಾರೆ, ಆದರೆ ಒಬ್ಬ ಸ್ಟೋಯಿಕ್ ಅದರಲ್ಲಿ ಅದ್ಭುತ ಕಲಾಕೃತಿಯನ್ನು ಕಾಣುತ್ತಾನೆ. ನಮ್ಮ ಕೆಲಸಗಳು ಅಥವಾ ಪ್ರಯಾಣ ನಮಗೆ ಬೇಸರ ತರಿಸುತ್ತವೆ. ನಮ್ಮ ಗ್ರಹಿಕೆಯ ಕಣ್ಣು ಅಂದರೆ ಪರ್ಸೀವಿಂಗ್ ಐ ಜೀವನವನ್ನು ಒಂದು ಅವಕಾಶ ಎಂದು ನೋಡುವ ಮೊದಲೇ ಅದನ್ನು ಕಷ್ಟ ಅಥವಾ ಬೇಸರ ಎಂದು ಮುದ್ರೆ ಒತ್ತುತ್ತದೆ. ಏಪ್ರಿಲ್ 18 ನಮಗೆ ಭಾಷಣಕಾರನ ತಂತ್ರವನ್ನು ಕಲಿಸುತ್ತದೆ. ಮಾರ್ಕಸ್ ಅರೇಲಿಯಸ್ ಸಣ್ಣ ವಿಷಯಗಳಲ್ಲೂ ಸೌಂದರ್ಯವನ್ನು ಕಾಣಲು ಕಲಿತರು. ನಿಮ್ಮ ಜೀವನವನ್ನು ನಿರೀಕ್ಷಣಾ ಕಣ್ಣಿನಿಂದ ನೋಡಿ, ತೀರ್ಪು ನೀಡುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಪ್ರಪಂಚದ ನೈಜ ವಿವರಗಳನ್ನು ಗಮನಿಸಲು ಪ್ರಾರಂಭಿಸಿ. ನಿಮ್ಮ ಜೀವನದಲ್ಲಿ ಯಾವ ಬೇಸರದ ವಿಷಯವು ವಾಸ್ತವವಾಗಿ ಸುಂದರವಾಗಿದೆ? ಕೆಳಗೆ ಕಮೆಂಟ್ ಮಾಡಿ.